ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಶಿಕ್ಷಣ ಸುದ್ದಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಇವತ್ತು ನಡೆದಂತಹ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯ ಕೀ ಉತ್ತರಗಳನ್ನು ತಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ. ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ತಾವು ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ಕೂಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡ್ಕೊರಿ. ಇದರಿಂದ ನಿಮಗೆ ನಾವು ಹಾಕ್ತಾ ಇರುವಂತಹ ಪ್ರತಿಯೊಂದು ವಸತಿ ಶಾಲೆಗಳಿಗೆ ಸಂಬಂಧಪಟ್ಟಂತಹ ನಿರಂತರ ಅಪ್ಡೇಟ್ಗಳು ತಮಗೆ ದೊರಕ್ತಾ ಇರ್ತವೆ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ. ಮೊದಲನೇದಾಗಿ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ತಿಳಿಸ್ತಾ ಹೋಗ್ತೇನೆ. ಇಲ್ಲಿ ತಾವು ನೋಡ್ತಾ ಇರೋ ಹಾಗೆ ಒಂದನೇ ಪ್ರಶ್ನೆ, ದೀಪ್ತಿಯು ಮೃಗಾಲಯಕ್ಕೆ ಭೇಟಿ ನೀಡಿದಳು. ಅಡಿಗೆರೆ ಎಳೆದ ಪದವು ಸೂಚಿಸುವಂತಹ ವಿಭಕ್ತಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಬಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ, ಚತುರ್ಥು ಬರುತ್ತೆ. ನೆಕ್ಸ್ಟ್ ಅದೇ ರೀತಿ ಎರಡನೇ ಪ್ರಶ್ನೆಯಲ್ಲಿ ಮಹಾ ಕರುಣಾಳು ಮೃಗಮಳ ಕೃಪಾಳು ಗಿಡಮರ ದಯಾಳು ಅಂತ ಹೇಳಿ ಕೊಟ್ಟಿದ್ದಾರೆ. ಈ ವಾಕ್ಯದಲ್ಲಿ ಖಗ ಪದ ನೀಡಿರುವಂತಹ ಅರ್ಥ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಬಿ ಬರುತ್ತೆ, ಪಕ್ಷಿ ಬರುತ್ತೆ. ನೆಕ್ಸ್ಟ್ ಮೂರನೇ ಪ್ರಶ್ನೆ, ಚಿರಂಜೀವಿ ಎಂದು ಸಂಬೋಧಿಸಿದ ಪತ್ರ ಪ್ರಾರಂಭಿಸುವುದು ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇದು ಆಪ್ಷನ್ ಎ ಕಿರಿಯರು ಬರುತ್ತೆ, ಆಪ್ಷನ್ ಎ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ, ಸೂಕ್ತ ಲೇಖನ ಚಿಹ್ನೆ ಬಳಸಿ ಬರೆದ ವಾಕ್ಯ ಅಂತ ಹೇಳಿ ಕೊಟ್ಟಿದ್ದಾರೆ. ಇದಕ್ಕೆ ನಾಲ್ಕನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಡಿ ಬರುತ್ತೆ, ನಾನೊಬ್ಬ ಸೈನಿಕ, ನನಗೇಕೆ ರಕ್ಷಣೆ, ಇದು ನನ್ನ ಊರು, ಇವರೆಲ್ಲರೂ ನನ್ನ ಜನ ಎಂದರು. ಸೊ ಇದು ಆಪ್ಷನ್ ಡಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ ಅನುಕೂಲ ಪದದ ವಿರುದ್ಧಾರ್ಥಕ ಪದ, ಅನುಕೂಲ ಅಂತ ಹೇಳಿದ್ರೆ ಅನಾನುಕೂಲ ಬರುತ್ತೆ, ಆಪ್ಷನ್ ಬಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ಆರನೇ ಪ್ರಶ್ನೆ, ಕೆಲವು ಸಲ ಸ್ವರಕ್ಕೆ ಸ್ವರವು ಪರವಾದಾಗ ಯಾವುದೇ ರೀತಿಯ ಸಂಧಿ ಕಾರ್ಯವು ನಡೆಯುವುದಿಲ್ಲ, ಇದನ್ನು ಏನನ್ನುತ್ತಾರೆ? ಆಪ್ಷನ್ ಎ ಅಲ್ಲಿ ಪ್ರಕೃತಿ ಭಾವ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಎ ಬರುತ್ತೆ, ಪ್ರಕೃತಿ ಭಾವ ಎನ್ನುತ್ತೇವೆ. ನೆಕ್ಸ್ಟ್ ಅದೇ ರೀತಿ ಏಳನೇ ಪ್ರಶ್ನೆ, ತ್ರೇತಾಯುಗದ ರಾಮನ, ದ್ವಾಪಾರದ ಕೃಷ್ಣ, ಕಲಿಯುಗದ ಕಲ್ಕಿನ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಮೇಲಿನ ಪದ್ಯದಲ್ಲಿ ರಾಮ ಜೀವಿಸಿದ ಯುಗ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ತ್ರೇತಾಯುಗ ಬರುತ್ತೆ, ಆಪ್ಷನ್ ಬಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ ಎಂಟನೇ ಪ್ರಶ್ನೆ, ನನ್ನ ಕಂದ ಯಾವಾಗಲೂ ಜಯವಂತನಾಗಲಿ ಎಂದು ಅಮ್ಮ ದೇವರಲ್ಲಿ ಬೇಡುತ್ತಾಳೆ ಪದವು ಸೂಚಿಸುವಂತಹ ಕಾಲ. ಸೊ ಇಲ್ಲಿ ಇದಕ್ಕೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಡಿ ಬರುತ್ತೆ, ವರ್ತಮಾನ ಕಾಲ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ ಒಂಬತ್ತನೇ ಪ್ರಶ್ನೆ, ಬಂದರು ಪದದ ಧಾತು ರೂಪ. ಸೊ ಇಲ್ಲಿ ಆಪ್ಷನ್ ಎ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ ಹತ್ತನೇ ಪ್ರಶ್ನೆ, ಋಷಿಗಳು ಆಗಮಿಸಿದಾಗ ಎಲ್ಲರೂ ನಮಸ್ಕರಿಸಬೇಕು ಎಂದು ಅಮ್ಮ ಹೇಳಿದಳು. ಈ ವಾಕ್ಯದಲ್ಲಿ ದೀರ್ಘ ಸ್ವರಾಕ್ಷರದಿಂದ ಪ್ರಾರಂಭವಾಗುವಂತಹ ಪದ ಅಂತ ಹೇಳಿಕೊಟ್ಟಿದ್ದಾರೆ. ಸೊ ಆಪ್ಷನ್ ಎ ಇದಕ್ಕೆ ಋಷಿಗಳು, ಆಪ್ಷನ್ ಎ ಸರಿಯಾದಂತಹ ಉತ್ತರ ಬರುತ್ತೆ. ಅದೇ ರೀತಿ 11ನೇ ಪ್ರಶ್ನೆ, ಸ್ತ್ರೀಯರಿಗೆ ಉತ್ತಮ ಸ್ಥಾನಮಾನ ಹಾಗೂ ಗೌರವ ನೀಡಬೇಕೆಂದು ರಾಜಾಜ್ಞೆಯಾಗಿದೆ. ಈ ವಾಕ್ಯದಲ್ಲಿರುವಂತಹ ಸಜಾತಿ ಸಂಯುಕ್ತಾಕ್ಷರ ಪದ ಅಂತ ಹೇಳಿಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಸಿ ಬರುತ್ತೆ, ಉತ್ತಮ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ 12ನೇ ಪ್ರಶ್ನೆ, ನಾನು ಗ್ರಂಥಾಲಯದಿಂದ ಪುಸ್ತಕ ತಂದೆನು. ಅಡಿಗೆರೆ ಎಳೆದ ಪದದ ಬಹುವಚನ ರೂಪ ನಾನು ಅಂತ ಹೇಳಿದ್ರೆ ಇದಕ್ಕೆ ಆಪ್ಷನ್ ಸಿ ಬರುತ್ತೆ, ನಾವು ಬರುತ್ತೆ. ನೆಕ್ಸ್ಟ್ ಅದೇ ರೀತಿ 13ನೇ ಪ್ರಶ್ನೆ, ವಸ್ತುವಾಚಕ ನಾಮಪದಗಳಲ್ಲಿ ವಿಧಗಳ ಸಂಖ್ಯೆ, ಆಪ್ಷನ್ ಬಿ 3 ಬರುತ್ತೆ. ನೆಕ್ಸ್ಟ್ ಅದೇ ರೀತಿ 14ನೇ ಪ್ರಶ್ನೆ, ವಸಂತ ಕಾಲದಲ್ಲಿ ಕೋಗಿಲೆಯು ಇಂಪಾಗಿ ಕೂಗುತ್ತದೆ. ಸೊ ಇದು ಆಪ್ಷನ್ ಎ ಅಥವಾ ಸಿ ಬರುತ್ತೆ, ಸ್ತ್ರೀಲಿಂಗ ಅಥವಾ ಅನ್ಯಲಿಂಗ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ 15ನೇ ಪ್ರಶ್ನೆ, ಶ್ರೀನಗರದ ದಾಲ್ ಸರೋವರ ನೋಡಲು ಬಲು ಸುಂದರ. ಇಲ್ಲಿ ಈ ವಾಕ್ಯದಲ್ಲಿ ಸುಂದರ ಪದವು, ಸುಂದರ ಅನ್ನೋದು ಇದು ಗುಣ ವಿಶೇಷಣ ಬರುತ್ತೆ, ಆಪ್ಷನ್ ಬಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ನೆಕ್ಸ್ಟ್ 16ನೇ ಪ್ರಶ್ನೆ, ಗಡಿಬಿಡಿಯಿಂದ ಹೊಲವನ್ನು ಉಳುವಾಗ ಮುಳ್ಳನ್ನು ತಳ್ಳಿದು ಕಂಬಿನಿ ಸುರಿಸಿದೆ. ಸೊ ಈ ಮೇಲಿನ ವಾಕ್ಯದಲ್ಲಿ ಯಾವ ಪದ ಬಿಡಿಸಿದಾಗ ಲೋಪ ಸಂಧಿ ಏರ್ಪಡಾಗುತ್ತದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಇದಕ್ಕೆ ಆಪ್ಷನ್ ಬಿ ಬರುತ್ತೆ, ಹೊಲ ಪ್ಲಸ್ ಅನ್ನು ಹೊಲವನ್ನು, ಆಪ್ಷನ್ ಬಿ ಇದಕ್ಕೆ ಸರಿಯಾದಂತಹ ಉತ್ತರ. ನೆಕ್ಸ್ಟ್ ಅದೇ ರೀತಿ ಇಂಗ್ಲಿಷ್ ಭಾಗದಲ್ಲಿ ಮೊದಲನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ, ದ ವರ್ಡ್ ದಟ್ ಡಸ್ ನಾಟ್ ಬಿಲಾಂಗ್ಸ್ ಟು ದ ಗ್ರೂಪ್. ಸೊ ಇದು ಟೈಗರ್, ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ ಎರಡನೇ ಪ್ರಶ್ನೆ, ಐಡೆಂಟಿಫೈ ದ ಎಡ್ವರ್ಬ್, ಕರೆಕ್ಷನ್, ಕರೆಕ್ಟ್ಲಿ, ಇನ್ಕರೆಕ್ಟ್. ಸೊ ಇದು ಆಪ್ಷನ್ ಡಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ ಮೂರನೇ ಪ್ರಶ್ನೆ, ದ ಪಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ಪ್ರೇ, ಇದು ಆಪ್ಷನ್ ಸಿ ಬರುತ್ತೆ, ಪ್ರೇಯರ್ ಬರುತ್ತೆ, ಆಪ್ಷನ್ ಸಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ನಾಲ್ಕನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಮೈಟ್ ಬರುತ್ತೆ, ಆಪ್ಷನ್ ಡಿ ಬರುತ್ತೆ.
ನೆಕ್ಸ್ಟ್ ಕೌ, ಮಾಸ್ ಆದ್ರೆ ಡಾಗ್, ಬಾರ್ಕ್ ಬರುತ್ತೆ. ಆಪ್ಷನ್ ಬಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ದ ಪ್ಲೂರಲ್ ಫಾರ್ಮ್ ಆಫ್ ದ ವರ್ಡ್ ಫಾರೆಸ್ಟ್, ಇದಕ್ಕೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಫಾರೆಸ್ಟ್ ಬರುತ್ತೆ. ಆಪ್ಷನ್ ಎ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ದ ಲಿಟಲ್ ಚೈಲ್ಡ್ ಟು ರೀಡ್ ಎ ಬುಕ್, ವಾಂಟೆಡ್ ಟು ರೀಡ್ ಎ ಬುಕ್, ಆಪ್ಷನ್ ಬಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ನೆಕ್ಸ್ಟ್ 8ನೇ ಪ್ರಶ್ನೆ, ಐ ಆಮ್ ಗೋಯಿಂಗ್ ಟು ಡಾಕ್ಟರ್, ದ ಅಪ್ರಾಪ್ರಿಯೇಟ್ ಕ್ವಶನ್ ಟು ಬಿ ಫಾರ್ಮ್ ಟು ಗೆಟ್ ಎ ಅಂಡರ್ಲೈನ್ ವರ್ಡ್ ಆಸ್ ಎಸ್ ಆನ್ಸರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಡಿ ಬರುತ್ತೆ. ವೇರ್ ಆರ್ ಯು ಗೋಯಿಂಗ್, ಆಪ್ಷನ್ ಡಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ ದ ಫಸ್ಟ್ ಎನಿಮಲ್ ಫೆಡ್ ದ ರಾಮನ್ ಮಹರ್ಷಿ, ಸೊ ಇದನ್ನ ರೀಅರೇಂಜ್ಮೆಂಟ್ ಮಾಡಿ ಮೀನಿಂಗ್ಫುಲ್ ಸೆಂಟೆನ್ಸ್ ಅನ್ನು ಫಾರ್ಮ್ ಮಾಡಿದ್ರೆ ಆಪ್ಷನ್ ಎ ಬರುತ್ತೆ. ರಾಮನ್ ಮಹರ್ಷಿ ಫಸ್ಟ್ ಫೆಡ್ ದ ಎನಿಮಲ್, ಆಪ್ಷನ್ ಎ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ 10ನೇ ಪ್ರಶ್ನೆ, ಅನಿಲ್ ಅಂಡ್ ಅನು ಆರ್ ಚೈಲ್ಡ್ಹುಡ್ ಫ್ರೆಂಡ್ಸ್, ಓಕೆ, ದ ಅಂಡರ್ಲೈನ್ ವರ್ಡ್ಸ್ ಆರ್ ನೌನ್ ಬರುತ್ತೆ. ಆಪ್ಷನ್ ಎ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ದ ಮೀನಿಂಗ್ ಆಫ್ ವರ್ಡ್ ಟ್ಯಾಲೆಂಟ್ ಅಂದ್ರೆ ಆಪ್ಷನ್ ಸಿ ಬರುತ್ತೆ. ಎಬಿಲಿಟಿ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ ದ 12ನೇ ಪ್ರಶ್ನೆ, ದ ಸುಪರೇಟಿವ್ ಡಿಗ್ರಿ ಆಫ್ ದ ವರ್ಡ್ ಹೈಯರ್ ಬರುತ್ತೆ. ಆಪ್ಷನ್ ಎ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ನೆಕ್ಸ್ಟ್ 13ನೇ ಪ್ರಶ್ನೆ, ದ ಅಪೋಸಿಟ್ ವರ್ಡ್ ಆಫ್ ಆಲ್ವೇಸ್ ಅಂತ ಹೇಳಿದ್ರೆ ಆಪ್ಷನ್ ಸಿ ನೆವರ್ ಬರುತ್ತೆ. ನೆಕ್ಸ್ಟ್ 14ನೇ ಪ್ರಶ್ನೆ, ರೈಟ್ ದ ಒನ್ ಹೂ ಡ್ರೈವ್ ಎ ಕೋಚ್, ಓಕೆ, ಕೋಚ್ ಮ್ಯಾನ್ ಬರುತ್ತೆ. ಆಪ್ಷನ್ ಡಿ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ ದ ಪ್ಲೂರಲ್ ಫಾರ್ಮ್ ಆಫ್ ವರ್ಡ್ ಚೈಲ್ಡ್ ಅಂತ ಹೇಳಿದ್ರೆ ಚಿಲ್ಡ್ರನ್ ಬರುತ್ತೆ. ಆಪ್ಷನ್ ಎ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. 16ನೇ ಪ್ರಶ್ನೆ, ದ ಆಕ್ಷನ್ ವರ್ಡ್ ಇನ್ ದ ಸೆಂಟೆನ್ಸ್ ವಿ ಪ್ಲೇ ಈವ್ನಿಂಗ್, ಆಪ್ಷನ್ ಬಿ ಬರುತ್ತೆ. ಪ್ಲೇ, ಓಕೆ, ಇಲ್ಲಿ ಆಕ್ಷನ್ ವರ್ಡ್ ಬರೋದು ಪ್ಲೇ ಆಕ್ಷನ್ ವರ್ಡ್ ಬರುತ್ತೆ. ನೆಕ್ಸ್ಟ್ 3ನೇದಾಗಿ ಗಣಿತ ಭಾಗಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ತಿಳಿಸ್ತಾ ಹೋಗ್ತೇನೆ. 1ನೇ ಪ್ರಶ್ನೆ, ಸಲ್ಮಾನ್ ಮತ್ತು ಸಂಜಯ್ ಇವರಿಬ್ಬರು ಬಳಿ ಇರುವ ಒಟ್ಟು ಹಣ 1,10,735. ಅದರಲ್ಲಿ ಸಂಜಯ್ ಹತ್ತಿರ ಇರುವ ಹಣ 58,946ಗಳಾದರೆ ಸಲ್ಮಾನ್ ಹತ್ತಿರ ಇರುವ ಹಣ ಅಂತ ಹೇಳಿದ್ರೆ ತಾವು ಮೈನಸ್ ಮಾಡಬೇಕು. ಸೊ ಮೈನಸ್ ಮಾಡಿದಾಗ ಸರಿಯಾದಂತ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಎ ಬರುತ್ತೆ, 51,789. 2ನೇ ಪ್ರಶ್ನೆ, ಲೀಲಾಳು ಪ್ರತಿದಿನ 750 ಮಿಲಿ ಲೀಟರ್ ಹಾಲನ್ನು ಕೊಂಡುಕೊಳ್ಳುತ್ತಾಳೆ. ಅವಳು ಒಂದು ವಾರದಲ್ಲಿ ಕೊಂಡುಕೊಂಡ ಹಾಲಿನ ಪ್ರಮಾಣ ಎಷ್ಟು? ಇದಕ್ಕೆ ಗುಣಿಸಬೇಕು. 750ಕ್ಕೆ ಇಂಟು 7 ಗುಣಿಸಿದಾಗ ಆಪ್ಷನ್ ಬಿ ಸರಿಯಾದಂತಹ ಉತ್ತರ ಬರುತ್ತೆ, 5 ಲೀಟರ್ 250 ಮಿಲಿ ಲೀಟರ್. 3ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ 12ರಿಂದ ಭಾಗಿಸಿದಾಗ ಶೇಷ ಬರುವ ಸಂಖ್ಯೆ ಅಂತ ಹೇಳಿದ್ರೆ ಆಪ್ಷನ್ ಡಿ ಬರುತ್ತೆ, 163. ಕೊಟ್ಟಿರುವ ಚಿತ್ರದಲ್ಲಿ ಬಣ್ಣ ಹಚ್ಚಿರುವ ಭಾಗದ ಭಿನ್ನರಾಶಿ ರೂಪ ಅಂತ ಹೇಳಿ ಕೊಟ್ಟಿದ್ರೆ 0.6, ಆಪ್ಷನ್ ಸಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ 5ನೇ ಪ್ರಶ್ನೆ, ಈ ಅಂಕಿಗಳನ್ನ ಬಳಸಿಕೊಂಡು ಅತಿ ಚಿಕ್ಕ 5 ಅಂಕಿಯ ಕನಿಷ್ಠ ಸಂಖ್ಯೆ ಅಂತ ಹೇಳಿದ್ರೆ ಆಪ್ಷನ್ ಬಿ ಬರುತ್ತೆ, ಸರಿಯಾದಂತಹ ಉತ್ತರ. 6ನೇ ಪ್ರಶ್ನೆ, 3 ರೆಕ್ಕೆಗಳಿರುವಂತಹ ಫ್ಯಾನ್ಗಳಲ್ಲಿ ರೆಕ್ಕೆಗಳ ನಡುವೆ ಉಂಟಾಗುವಂತಹ ಕೋನ ಅಂತ ಹೇಳಿದ್ರೆ ವಿಶಾಲ ಕೋನ ಬರುತ್ತೆ. ಆಪ್ಷನ್ ಡಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ನೆಕ್ಸ್ಟ್ 7ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಸಮಾನ ಭಿನ್ನರಾಶಿಯ ಗುಂಪು ಅಂತ ಹೇಳಿದ್ರೆ ಆಪ್ಷನ್ ಸಿ ಬರುತ್ತೆ, 6/10 ಮತ್ತು 12/20 ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ 8ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಬಿ 70,634 ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ 30 ಪೆನ್ನುಗಳ ಬೆಲೆ 360 ಆದರೆ ಒಂದು ಪೆನ್ನಿನ ಬೆಲೆ ಅಂತ ಹೇಳಿದ್ರೆ ಆಪ್ಷನ್ ಎ ಬರುತ್ತೆ, 12 ರೂಪಾಯಿ ಬರುತ್ತೆ. ನೆಕ್ಸ್ಟ್ 10ನೇ ಪ್ರಶ್ನೆ, ಲಕ್ಷಿತಳು ಭಾನುವಾರ 2 ಕಿಲೋಮೀಟರ್ 650 ಮೀಟರ್ ಮತ್ತು ಸೋಮವಾರ 1 ಕಿಲೋಮೀಟರ್ 850 ಮೀಟರ್ ನಡೆಯುತ್ತಾಳೆ. ಅವಳು ನಡೆದ ಒಟ್ಟು ದೂರ ಅಂತ ಹೇಳಿದ್ರೆ ಎರಡನ್ನ ಕೂಡಿಸಿದಾಗ 4 ಕಿಲೋಮೀಟರ್ 500 ಮೀಟರ್ ಬರುತ್ತೆ. ಆಪ್ಷನ್ ಬಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ನೆಕ್ಸ್ಟ್ 11ನೇ ಪ್ರಶ್ನೆ, ತ್ರಿಶಾಳ ವಯಸ್ಸು 8 ವರ್ಷ 9 ತಿಂಗಳು ಮತ್ತು ತ್ರಿವೇಣಿಯ ವಯಸ್ಸು 11 ವರ್ಷ 5 ತಿಂಗಳಾದರೆ ಅವರಿಬ್ಬರ ಒಟ್ಟು ವಯಸ್ಸು ಅಂತ ಹೇಳಿದ್ರೆ ಕೂಡಿಸ್ಬೇಕು, 20 ವರ್ಷ 4 ತಿಂಗಳು ಬರುತ್ತೆ. ನೆಕ್ಸ್ಟ್ 12ನೇ ಪ್ರಶ್ನೆ, ಒಂದು ಬಸ್ಸು 8 ಗಂಟೆಯಲ್ಲಿ 592 ಕಿಲೋಮೀಟರ್ ಚಲಿಸುತ್ತದೆ. ಹಾಗಾದರೆ ಆ ಬಸ್ಸು 1 ಗಂಟೆಗೆ ಚಲಿಸಿದ ದೂರ ಅಂತ ಹೇಳಿದ್ರೆ 74 ಕಿಲೋಮೀಟರ್ ಬರುತ್ತೆ. ಆಪ್ಷನ್ ಎ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ 13ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ 13ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಬರುತ್ತೆ. ನೆಕ್ಸ್ಟ್ 14ನೇ ಪ್ರಶ್ನೆ, ಕೊಟ್ಟಿರುವಂತಹ ಜಾಲಾಕೃತಿಯಿಂದ ಉಂಟಾಗುವಂತಹ ಘನಾಕೃತಿ ಅಂತ ಹೇಳಿದ್ರೆ ಘನ ಬರುತ್ತೆ, ಕ್ಯೂಬ್ ಬರುತ್ತೆ. ಆಪ್ಷನ್ ಸಿ ಇದಕ್ಕೆ ಸರಿಯಾದಂತಹ ಉತ್ತರ. ನೆಕ್ಸ್ಟ್ 15ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಎ ಇದಕ್ಕೆ ಸರಿಯಾದಂತಹ ಉತ್ತರ. 16ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಡಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ಸೊ ಅದೇ ರೀತಿ EVS ಮತ್ತು ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತಹ ಉತ್ತರಗಳನ್ನ ಮತ್ತೆ ಅಪ್ಲೋಡ್ ಮಾಡ್ತೀನಿ ತಮಗೆ. ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಇನ್ಫಾರ್ಮೇಶನ್ ಇರೋದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.